ನಾವು ಯಾವುದ್ರ ಮೇಲೆ ಫೋಕಸ್ ಮಾಡ್ತೀವಿ, ನಮ್ಮ ಎನರ್ಜಿ ಅಷ್ಟೂನು ಅಲ್ಲಿಗೆ ಹೋಗುತ್ತೆ. ಮತ್ತೆ ನಾವು ಒಂದು ಒಂದು ಹ್ಯಾಪಿಯೆಸ್ಟ್ ಲೈಫ್‌ನ, ಪೀಸ್‌ಫುಲ್ ಲೈಫ್‌ನ ನಾವು ಲೀಡ್ ಮಾಡೋದು ಹೇಗೆ? ಒಂದು ದಿನ ಪೂರ್ತಿಯಾಗಿ ಜಸ್ಟ್ ಒಂದು ದಿನ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ನೋಡಿ. ಯಾವುದೇ ನೆಗೆಟಿವ್ ಏನು ಬಂದ್ರೂ ಕೂಡ ಅದನ್ನ ಫ್ಲಿಪ್ ಮಾಡ್ತಾ ಹೋಗಿ. ಓಕೆನಾ? ನೆಗೆಟಿವ್ ಬಂತು ಅಂದ್ಕೊಳ್ಳಿ, ಅದನ್ನ ಪಾಸಿಟಿವ್ ಮಾಡಿ. ವೆದರ್ ಯು ಫಾಲೋ ಲಾ ಆಫ್ ಅಟ್ರಾಕ್ಷನ್ ಆರ್ ಯು ಫಾಲೋ ಲಾ ಆಫ್ ಅಸಂಪ್ಷನ್. ಎಲ್ರಿಗೂ ನಮಸ್ಕಾರ. ನಾನು ಶ್ರೀಧರ್ ಅಂತ ಹೇಳಿ. ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಇನ್ ದಿಸ್ ಚಾನಲ್, ಗಾಡ್ ಮೈಂಡ್ ಸೆಟ್ ಅಂತ ಹೇಳಿ. ಸೊ ಈ ಚಾನಲಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಲಾ ಆಫ್ ಅಸಂಪ್ಷನ್ ಬಗ್ಗೆ ಹೇಳಕೊಟ್ಟಿದ್ದೀನಿ. ನೀವು ನೋಡಿದಾಗೆ ತುಂಬ ಜನ ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡ್ತಿದ್ದಾರೆ, ಬಟ್ ಲಾ ಆಫ್ ಅಸಂಪ್ಷನ್ ಬಗ್ಗೆ ತುಂಬ ರೇರ್ ಆಗಿ ತಿಳಿಸ್ತಾರೆ. ನಿಮಗೆ ತುಂಬ ಕ್ವಿಕ್ಕಾಗಿ ಫಾಸ್ಟಾಗಿ ಮ್ಯಾನಿಫೆಸ್ಟೇಷನಲ್ಲಿ ರಿಸಲ್ಟ್ ಸಿಗಬೇಕಂತ ಹೇಳಿದರೆ ಸೊ ಈ ಒಂದು ಟೆಕ್ನಿಕ್ನ ಫಾಲೋ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಎಸ್ಪೆಷಲಿ ನೆವಿಲಾ ಗೋಡಾರ್ಡ್ ಬಗ್ಗೆ, ಅವರ ಒಂದು ಕಾನ್ಸೆಪ್ಟ್ಸ್ ಇರ್ಬೋದು, ಅವರ ಒಂದು ಐಡಿಯಾಲಜಿ ಇರ್ಬೋದು, ಅದನ್ನು ಅಪ್ಲೈ ಮಾಡಕ್ಕೆ ಕೊಟ್ಟಿದ್ದೀನಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಹೇಗೆ ನೀವು ಸಕ್ಸಸ್ನ ಅಟ್ರ್ಯಾಕ್ಟ್ ಮಾಡ್ಕೊಬೋದು, ಕರಿಯರ್ನ ಹೇಗೆ ನಿಮಗೆ ಹೇಗೆ ಬೇಕೋ ಆ ಥರ ಬಿಲ್ಡ್ ಮಾಡ್ಕೋಬೋದು, ಮತ್ತು ನಿಮ್ಮ ಫೈನಾನ್ಷಿಯಲ್ನ ಯಾವ ಥರ ಡೆವಲಪ್ ಮಾಡ್ಕೊಬೋದು, ಜೀವನನ ಹೇಗೆ ರೂಪಿಸ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಫೋಕಸ್ ಎಲ್ಲಿ ಹೋಗುತ್ತೋ ಅಲ್ಲಿ ನಮ್ಮ ಎನರ್ಜಿನೂ ಕೂಡ ಪಾಸ್ ಆಗುತ್ತೆ. ಓಕೆನಾ? ಅಂದರೆ ಸೊ ನಮ್ಮ ಒಂದು ಥಿಂಕಿಂಗು ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಸೊ ಒಂದು ವಸ್ತು ಬೇಕಾಗಿರುತ್ತೆ ಅಂದ್ಕೊಳ್ಳಿ. ಸೊ ಅದನ್ನು ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು, ಸೊ ಅದನ್ನು ತಿಳ್ಕೊಂಡ್ರೆ ನಿಮಗೆ ಓಕೆ ಇದು ಈಸಿ ಇದೆ ಅಂತ ಅಂದ್ಕೊಂಡು ಹೋಗ್ತೀರಾ. ತುಂಬ ಜನಕ್ಕೆ ಹೇಗೆ ಅಂತ ಹೇಳಿದರೆ ಲಾ ಆಫ್ ಅಟ್ರಾಕ್ಷನ್ ಬೆಸ್ಟಾ, ಲಾ ಆಫ್ ಅಸಂಪ್ಷನ್ ಬೆಸ್ಟಾ ಅನ್ನೋದು ಪಕ್ಕದ ಬಿಡಿ, ಸೈಡಲ್ಲಿ ಬಿಡಿ. ಯಾಕಂತ ಹೇಳಿದರೆ ಮೇನ್ ಆಗಿ ಹೌ ಡು ಯು ಮೇಂಟೈನ್ ಯುವರ್ ಮೈಂಡ್ ಸೆಟ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದರೆ ನೀವು ಯಾವುದೇ ಟೆಕ್ನಿಕ್ ಯೂಸ್ನ ಮಾಡಿ. ಯಾಕಂದರೆ ನಾನು ಸ್ಟ್ರಾಂಗ್ಲಿ ಏನು ಬಿಲೀವ್ ಮಾಡೋದೇನಂತ ಹೇಳಿದರೆ ಲಾ ಆಫ್ ಅಸಂಪ್ಷನ್ ತುಂಬ 10x ಸ್ಪೀಡಲ್ಲಿ ವರ್ಕ್ ಆಗುತ್ತೆ. ಓಕೆನಾ? ಲಾ ಆಫ್ ಅಟ್ರಾಕ್ಷನ್ಗೆ ಕಂಪೇರ್ ಮಾಡಿದ್ರೆ ಕಂಪ್ಯಾರಿಟಿವ್ಲಿ. ಬಟ್ ಏನಂದರೆ ಕೆಲವ್ರಿಗೆ ಫೀಲ್ ಮಾಡೋದಂದರೆ ತುಂಬ ಇಷ್ಟ ಇರುತ್ತೆ. ಓಕೆ ನಾನು ಈ ಥರ ಏನೋ ಫೀಲ್ ಮಾಡ್ತೀನಿ, ಆವಾಗ ನನಗೆ ಏನೋ ಒಂಥರ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನನಗೆ ವಸ್ತು ಸಿಗುತ್ತೆ, ಅಥವಾ ನಾನೇನು ಅಂದ್ಕೊಂಡಿದ್ದೀನಿ ಅದನ್ನು ನಾನು ಪಡ್ಕೊಂಡು ಹೋಗ್ತಾ ಇರ್ತೀನಿ ಅನ್ನೋ ಥರ ಅನಿಸುತ್ತೆ. ಸೊ ಇಟ್ಸ್ ಯುವರ್ ಚಾಯ್ಸ್, ಅಬ್ಸಲ್ಯೂಟ್ಲಿ ಇಟ್ಸ್ ಯುವರ್ ಚಾಯ್ಸ್. ನೀವು ಒಂದು ದಿನ ಪೂರ್ತಿಯಾಗಿ ಜಸ್ಟ್ ಒಂದು ದಿನ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ನೋಡಿ. ಯಾವುದೇ ನೆಗೆಟಿವ್ ಏನು ಬಂದ್ರೂ ಕೂಡ ಅದನ್ನು ಫ್ಲಿಪ್ ಮಾಡ್ತಾ ಹೋಗಿ. ಓಕೆನಾ? ನೆಗೆಟಿವ್ ಬಂತು ಅಂದ್ಕೊಳ್ಳಿ, ಅದನ್ನು ಪಾಸಿಟಿವ್ ಮಾಡಿ. ವೆದರ್ ಯು ಫಾಲೋ ಲಾ ಆಫ್ ಅಟ್ರಾಕ್ಷನ್ ಆರ್ ಯು ಫಾಲೋ ಲಾ ಆಫ್ ಅಸಂಪ್ಷನ್. ಸೊ ಅದನ್ನು ಫ್ಲಿಪ್ ಮಾಡ್ತಾ ಹೋಗಿ. ಮತ್ತು ಹೇಗೆ ನನಗೆ ಅದು ಸಿಗುತ್ತೆ ಅನ್ನೋ ಡೌಟ್ನ ಇಟ್ಕೊಬಾರ್ದು. ನೀವು ಯಾವಾಗ ಆ ಡೌಟ್ನ ಇಟ್ಕೊತೀರೋ ಆವಾಗ ಏನೋ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಹೇಗಂತ ಹೇಳಿದ್ರೆ, ಓ ಇದನ್ನು ನನ್ನ ಕೈಲಿ ಇದು ಹೆಂಗೆ ಬರುತ್ತೆ, ಹೇಗೆ ಬರುತ್ತೆ, ಇದನ್ನು ನೀವು ಜಾಸ್ತಿ ಡೌಟ್ಫುಲ್ ಪಟ್ಟಷ್ಟು ನಿಮಗೆ ಆ್ಯಕ್ಚುಲಿ ಇದು ಕ್ವಾಂಟಮ್ ಅಂದರೆ ಮೆಕ್ಯಾನಿಕಲ್ ಅಂತಾರಲ್ಲ, ಆ ಥರ ಒಂದು ಥಿಯರಿ ಅದು. ಲೈಕ್ ಅಂದರೆ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಬರುತ್ತೆ. ಬಟ್ ಕೆಲವೊಂದನ್ನ ಇವಾಗ ಏನಂತ ಹೇಳಿದ್ರೆ, ಯು ಕ್ಯಾನ್ ಸಿ ದ ಏರ್ ಬಟ್ ಯು ಕ್ಯಾನ್ ಫೀಲ್ ಇಟ್ ಅಲ್ವಾ. ನೀವು ಏರನ್ನು ಜಸ್ಟ್ ಫೀಲ್ ಮಾಡೋದು, ಅನುಭವಿಸ್ಬೋದೇ ಹೊರತು ನೀವು ಅದನ್ನು ನೋಡೋದಕ್ಕಾಗಲ್ಲ. ಸೀನ್ ಮಾಡೋದು ಅಂತ ಹೇಳಿದ್ರೆ, ಲೈಕ್ ಈಗ ನಿಮಗೆ ಫ್ಯೂಚರಿಸ್ಟಿಕ್ ಡ್ರೀಮ್ ಇರುತ್ತೆ, ಓಕೆ ನಾನು ಇದೇ ಥರ ಇರಬೇಕು, ಇದೇ ಥರ ಆಗಬೇಕು ಅಂತ. ಸೊ ಟೈಮ್ ಡಸಂಟ್ ಎಕ್ಸಿಸ್ಟ್ ಎನಿವೇರ್ ಅಂತ ಹೇಳ್ತಾರೆ ಕೆಲವೊಂದು ಇದರಲ್ಲಿ. ಬಟ್ ಟೈಮ್ ಅನ್ನೋದು ಈ ಟೈಮಲ್ಲಿ ಅಷ್ಟೇ ನಾವು ಜೀವಿಸ್ತೀವಿ ಅನ್ನೋದನ್ನು ಯಾವಾಗಲೂ ತಿಳ್ಕೊಬೇಕು. ದಿಸ್ ಇಸ್ ಜಸ್ಟ್ ಅನ್ ಮೂಮೆಂಟ್. ಈ ಮೂಮೆಂಟಲ್ಲಿ ಇರ್ತೀವಿ, ಈ ಮೂಮೆಂಟಲ್ಲಿ ಬದುಕ್ತೀವಿ ಅಷ್ಟೇ ಹೊರತು ನೆಕ್ಸ್ಟ್ ಮೂಮೆಂಟ್ ಅನ್ನೋದಿಲ್ಲ. ಓಕೆ ಅಫ್ಕೋರ್ಸ್ ನೆಕ್ಸ್ಟ್ ಮೂಮೆಂಟ್ ಅಂದರೆ ಸ್ವಲ್ಪ ಹೊತ್ತಾದ್ಮೇಲೆ ನಾವು ಇರ್ತೀವಿ, ಬಟ್ ಅದನ್ನು ಕೂಡ ಪ್ರೆಸೆಂಟಲ್ಲೇ ಇರುತ್ತೆ. ಸೊ ಪ್ರೆಸೆಂಟಲ್ಲಿ ನಾವು ಬದುಕೋದನ್ನು ಕಲಿಬೇಕಾಗುತ್ತೆ. ಓಕೆನಾ? ನಮಗೆ ತುಂಬ ಲಿಮಿಟಿಂಗ್ ಬಿಲೀಫ್ಸ್ ಇರುತ್ತೆ. ಓಕೆ ಲೈಫಲ್ಲಿ ತುಂಬ ಕನ್ಫ್ಯೂಷನ್ಸು, ತುಂಬ ಪ್ರಾಬ್ಲಮ್ಸು, ಇದನ್ನು ಹೇಗೆ ಸಾರ್ಟ್ ಔಟ್ ಮಾಡ್ಕೊಳ್ಳೋದು, ಅದು ಹೇಗೆ ನಡೆಯುತ್ತೆ, ಈ ಥರದ್ದೆಲ್ಲ ಏನು ಕ್ವಶನ್ಸ್ ಅರೈಸ್ ಆಗುತ್ತೆ ಅಲ್ವಾ. ಸೊ ಬೆಸ್ಟ್ ವೇ ಟು ಕಮ್ ಔಟ್ ಫ್ರಮ್ ಆಲ್ ದಿಸ್ ಏನಂದ್ರೆ, ಯು ಶುಡ್ ಡು ಮೆಡಿಟೇಷನ್. ಓಕೆ ನೀವು ಮೆಡಿಟೇಟ್ ಮಾಡ್ತಾ 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 ಹೋದಾಗ ನಿಮ್ಗೆ ಎಷ್ಟೋ ಥಾಟ್ಸ್ಗಳು ಡಿಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ. ಓಕೆನಾ? ಸೊ ನೀವು ಹೇಳ್ಬೋದು ನಮಗೆ ಅದನ್ನು ಫಾಲೋ ಮಾಡಿ, ಈ ಟೆಕ್ನಿಕ್ ಫಾಲೋ ಮಾಡಿ ಅಂತ. ಓಕೆ ಸ್ಟಿಲ್ ಇಟ್ಸ್ ಅ ಟೆಕ್ನಿಕ್. ಅದು ಯಾರು ಫಾಲೋ ಮಾಡ್ತಾರೆ ಅವ್ರಿಗೆ ಅದು ವರ್ಕ್ ಆಗುತ್ತೆ. ತುಂಬ ಜನಕ್ಕೆ ಲಾ ಆಫ್ ಅಟ್ರಾಕ್ಷನು, ಲಾ ಆಫ್ ಅಸಂಪ್ಷನ್
ಇದೆಲ್ಲ ಏನೂ ಇಲ್ಲ, ಹಂಗೆ ಹಿಂಗೆ ಗೊತ್ತಾ ಇದು ನಡೆಯುತ್ತಾ ಇಲ್ವಾ ಅನ್ನೋದೆಲ್ಲ ಇದಿರುತ್ತೆ. ಒಂದು ಏನಂತ ಹೇಳಿದ್ರೆ, ಸಿ ಡೋಂಟ್ ಲುಕ್ ಗಾಡ್ ಔಟ್ಸೈಡ್ ದ ವರ್ಲ್ಡ್, ಓಕೆ, ಜಸ್ಟ್ ಸಿ ಇನ್ ಯುವರ್ ಸೆಲ್ಫ್. ಅಂದರೆ ನೀವು ಹೊರ್ಗೆ ಹುಡುಕುದಷ್ಟು ನಿಮಗೆ ಎಲ್ಲದನ್ನು ಜಸ್ಟ್ ಏನೋ ಎಲ್ಲೂ ಇಲ್ಲ, ಅವರೇ ಸಪ್ರೇಟ್ ಬದುಕ್ತಿದ್ದಾರೆ, ಅದೇ ಬೇರೆ ವರ್ಲ್ಡು, ನಾವು ಇಲ್ಲಿದ್ದೀವಿ, ಈ ಥರದ್ದೆಲ್ಲ ಲಿವಿಂಗ್ ಜೀವನ ನಡೆಸ್ತಾ ಇದ್ದೀವಿ ಅನ್ನೋ ಥರ ಬರುತ್ತೆ. ಬಟ್ ಓವರಾಲ್ ಆಗಿ ಏನಂತ ಹೇಳಿದರೆ, ಸಿ ಗಾಡ್ ಏನು ದೇವರು ಅನ್ನೋರು ಏನಂತ ಹೇಳಿದ್ರೆ ನಮ್ಮ ಒಳಗಡೆನೇ ಜೀವಿಸೋದು. ಬಟ್ ನಾವು ಹೊರಗಡೆ ನೋಡಿ, ನಾವು ಕಾಮನ್ ಆಗಿ ಟೆಂಪಲ್ಗೆ ಹೋಗ್ತೀವಿ, ಟೆಂಪಲ್ಗೆ ಹೋದ್ರೂ ಕೂಡ ಒಂದು ನಮಸ್ಕಾರ ಮಾಡೋದನ್ನು ಕೂಡ ಅಲ್ಲಿ ಇದು ಮಾಡಿಕೊಂಡು ನಾವು ಇಲ್ಲಿ ನಮ್ಮ ಹೃದಯನ ಟಚ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ನಾವು ಹೊರಗೆ ಅಷ್ಟೇ ಹುಡುಕ್ತೀವಿ, ಒಳಗೆ ಏನೂ ಹುಡ್ಕಲ್ಲ. ಹೇಗಂತ ಹೇಳಿದರೆ, ಸಿ ನಾವು ಹೇಳಿದ್ರೆ ಹೆಂಗೆ ಸಾಧ್ಯ ಇದು ಅಂತ ನೀವು ಕೇಳ್ತೀರ. ಸಿ, ಥಾಟ್ ಕ್ಯಾನ್ ರೇಡಿಯೇಟ್, ನಮ್ಮ ಈ ಆಲೋಚನೆಗಳು ಚಲಿಸುತ್ತೆ, ರೇಡಿಯೇಷನ್ ಮಾಡುತ್ತೆ, ಅದ್ರದ್ದು ರಿಸಲ್ಟ್ನ ತಂದುಕೊಡುತ್ತೆ. ಇಫ್ ಯು ಆರ್ ಅ ಪಾಸಿಟಿವ್ ಪರ್ಸನ್, ಓಕೆ, ಇಟ್ ಬ್ರಿಂಗ್ಸ್ ಪಾಸಿಟಿವ್, ಓಕೆ, ಪಾಸಿಟಿವ್ನೆಸ್ ಇನ್ ಯುವರ್ ಲೈಫ್. ಓಕೆ, ಇಫ್ ಯು ಆರ್ ನೆಗೆಟಿವ್ ಪರ್ಸನ್, ಇಟ್ ಬ್ರಿಂಗ್ಸ್ ನೆಗೆಟಿವಿಟಿ. ಸೊ ಏನು ಮಾಡ್ಬೇಕಂತ ಹೇಳಿದರೆ, ಯಾವಾಗ್ಲೂ ನಾವು ಪಾಸಿಟಿವ್ ಔಟ್ಲುಕ್ ಲೈಫ್ನ ಥಿಂಕ್ ಮಾಡಬೇಕು, ಪಾಸಿಟಿವ್ ಲೈಫ್ ಕಡೆ ಗಮನನ ಕೊಡಬೇಕು. ಸೊ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದೊಂದೇ ಪರ್ಟಿಕ್ಯುಲರ್ ಟಾಪಿಕ್ನ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು ಆಲ್ ಆಫ್ ಯು.